ಆಪ್ ಕಿ ಅದಾಲತ್ನಲ್ಲಿ ಟೀಮ್ ಇಂಡಿಯಾದ ಓಪನಿಂಗ್ ಬ್ಯಾಟ್ಸ್ಮನ್ ಶಿಖರ್ ಧವನ್ ಮೇಲಿರುವ ಆರೋಪವೆಂದರೆ ಇವರು ತುಂಬಾ ತರ್ಲೆ ಎಂಬುದು. ಶಿಖರ್ ಅವರೇ, ನಾನು ಕೇಳ್ಪಟ್ಟೆ ನೀವು ಚಿಕ್ಕವರಿದ್ದಾಗ ನೀವು ಜನಗಳ ಲೆಟರ್ ಬಾಕ್ಸಲ್ಲಿ ಬಾಂಬ್ ಇಡ್ತಾ ಇದ್ರಂತೆ. ಹೌದು, ಖಂಡಿತ. ಚಿಕ್ಕ ವಯಸ್ಸಲ್ಲಿದ್ದಾಗ ಯಾವಾಗಲೂ ದೀಪಾವಳಿ ಬಂದಾಗ ಈ ಒಂದು ಗೇಮ್ ಆಡ್ತಾರಲ್ಲ, ಯಾವಾಗ್ಲೂ ಅಟಮ್ ಬಾಂಬ್ನ ತೊಗೊಂಬಂದು ಒಂದು ಲೆಟರ್ ಬಾಕ್ಸ್ ಒಳಗಡೆ ಹಾಕಿ ಆ ಇಡೀ ಬಾಕ್ಸ್ನೆಲ್ಲ ಹೊಡೆದಾಕ್ತಾ ಇದ್ದೆ ನಾನು ಅವಾಗ. ಮತ್ತು ನಾನು ಆಮೇಲೆ ಎಷ್ಟೋ ಜನಕ್ಕೆ ಸಡನ್ನಾಗಿ ನಾಲೆ ಒಳಗಡೆ ಹಾಕ್ಬಿಡ್ತಿದ್ದೆ ಲೆಟರ್ನ. ಆಮೇಲೆ ಟಪ್ ಅಂತ ಹೊಡಿತಾ ಇತ್ತು. ಆ ಬಾಂಬ್ಗಳು ಹೊಡೆದಾಗ ಎಲ್ಲರೂ ಜನ ಏನಾಯಿತು ಅಂತ ಹೆದರ್ಕೊಂಡಾಗ ನೋಡಿ ಇಲ್ಲೇನೋ ಬಂದಿದೆ ಅಂತ ಅವ್ರನ್ನ ಆಟ ಆಡಿಸ್ತಾ ಇದ್ದೆ. ಈ ಥರದ್ದೆಲ್ಲ ಒಂದಷ್ಟು ತರಲೆಗಳನ್ನು ಮಾಡಿದ್ರೆ ಒದೆನೂ ಬಿದ್ದಿರ್ಬೇಕು. ಖಂಡಿತವಾಗ್ಲೂ ಬಹಳಷ್ಟು ಒದೆಗಳು ತಿಂದಿದ್ದೀನಿ ನಾನು. ಮತ್ತು ಆ ಟೈಮಲ್ಲೆಲ್ಲ ನಾನು ಮಾಡ್ತಿದ್ದ ತರಲೆಗಳಿಗೆಲ್ಲ ತುಂಬ ಚೆನ್ನಾಗಿ ಒದೆ ಬೀಳ್ತಾಯಿತ್ತು ನನಗೆ. ತುಂಬ ಹೊತ್ತು ಆಟ ಆಡ್ತಾಯಿದ್ದೆ, ಪಾಠ ಓದ್ತಿರ್ಲಿಲ್ಲ ನಾನು. ಆವಾಗಲೂ ಕೂಡ ನನಗೆ ಒದೆ ಬೀಳ್ತಾಯಿತ್ತು. ಮತ್ತು ನನಗೆ ತುಂಬ ಆಲಸ್ಯ ಆಯಿತು. ಮತ್ತೆ ನಿಮ್ಮ ತಂದೆಯವರು ಹೇಳ್ತಾ ಇದ್ರು ಓದು ಅಂತ. ಹೌದು, ಖಂಡಿತವಾಗ್ಲೂ ಅವರೆಲ್ಲರೂ ನಾನು ತುಂಬ ಚೆನ್ನಾಗಿ ಓದಬೇಕು ಅಂತಲೇ ಆಸೆ ಪಡ್ತಾಯಿದ್ರು, ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತೊಗೋಬೇಕು ಅಂತ. ಆದರೆ ಓದು ಅಷ್ಟಾಗಿ ನನ್ನ ತಲೆಗೆ ಹತ್ತಲಿಲ್ಲ. ನಾನು ಹೇಳ್ತಾ ಇದ್ದೆ, ಆಟ ಆಡೋಕ್ಕೆ ಹೋಗ್ತಿದ್ದೆ, ಆದರೂ ಕೂಡ ಓದೋದು ಬಿಡ್ತಿರ್ಲಿಲ್ಲ. ಆದರೂ ಒಂದು 2-3 ಗಂಟೆ ಓದಿದ ನಂತರ ಕೂಡ ತುಂಬ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾಯಿದ್ದೆ. ಎಲ್ಲ ಓದ್ತಾ ಇದ್ದೆ. 3 ಗಂಟೆಗಳ ಕಾಲ ಓದಿದ್ಮೇಲೆ 10 ನಿಮಿಷದಲ್ಲ ಮರ್ತೋಗ್ತಾ ಇದ್ದೆ. ಅವಾಗ ನನಗೆ ಅರ್ಥ ಆಗ್ತಿಲ್ಲ ಏನು ಮಾಡಬೇಕು ಅಂತ. ಮತ್ತೆ ನಾನು ಕೇಳ್ಪಟ್ಟೆ ನಿಮ್ಮ ತಾಯಿಯವರು ಎಲ್ಲಾದರೂ ಹೊರಗೆ ಹೋಗ್ಬೇಕಾದ್ರೆ ನಿಮ್ಮನ್ನ ಮನೆಯಲ್ಲೇ ಲಾಕ್ ಮಾಡಿ ಹೋಗ್ತಿದ್ರಂತೆ, ತಲೆ ಹರಟೆ ಮಾಡದೇ ಇರಲಿ. ಹೌದು. ನಮ್ಮಮ್ಮ ಯಾವಾಗಲಾದರೂ ದಿನಸಿ ಐಟಮ್ಸ್ ಏನೋ ತರೋದಕ್ಕೆ ಅಂತ ಅಂಗಡಿಗೆ ಹೋದಾಗ ನಾನು ತುಂಬ ಚಿಕ್ಕವನಿದ್ದೆ ಆಗ, ಯಾಕಂದರೆ ಮನೇಲೂ ಕೂಡ ನಾನೇ ಚಿಕ್ಕವನಲ್ವಾ. ಹಾಗಾಗಿ ಆವಾಗ ನನ್ನ ಲಾಕ್ ಮಾಡ್ಕೊಂಡು ಹೋಗ್ತಾಯಿದ್ರು. ಆವಾಗ ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲಿರೋರೆಲ್ಲ ಹತ್ತಿರದಲ್ಲಿ ಬರೋರು, ಬಾ ಆಟ ಆಡೋಣ ನಾವು ಅಂತ ಹೇಳಿ. ಕ್ರಿಕೆಟ್ ಆಡಬೇಕು ಅಂತ ಹೇಳಿದಾಗ ಅವಾಗ ಬ್ಯಾಟ್ ಕೊಡು ಅಂತ ಕೇಳೋರು. ನನ್ನ ಬ್ಯಾಟು ಅಂದರೆ ನನಗೆ ತುಂಬ ಇಷ್ಟ ಆವಾಗ. ನಾನು ಮೆಲ್ಲಿಗೆ ಹತ್ತಿ ಅವಾಗ ಅವ್ರಿಗೆ ಬ್ಯಾಟನ್ನ ಎತ್ತು ಕೊಡ್ತಾಯಿದ್ದೆ. ಬ್ಯಾಟ್ ಕೊಟ್ಟ ಮೇಲೆ ನನಗೂ ಮನಸ್ಸಾಗ್ತಿರಲಿಲ್ಲ, ನಾನು ಆಟ ಆಡಬೇಕು ಅನ್ಸುತ್ತೋ. ಆವಾಗ ಅವ ಹೇಳ್ತಿದ್ದೆ, ನಿನ್ನ ಬಟ್ಟೆ ಕಡೆ ಕೊಡು, ನಾನು ಹಿಡ್ಕೊ, ನಾನು ನಿಧಾನಕ್ಕೆ ಇಳಿತೀನಿ ಮೇಲಿಂದ ಅಂತ. ಫಸ್ಟ್ ಫ್ಲೋರಿಂದ ಕೆಳಗೆ ಇಳ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ಈಚೆ ಬಂದೆ ನಾನು. ಅಲ್ಲಿಂದ ಬಂದು ಇಮಿಡಿಯೇಟಾಗಿ ಕ್ರಿಕೆಟ್ ಆಡೋಕ್ಕೆ ಶುರು ಮಾಡ್ತಾಯಿದ್ದೆ. ನಮ್ಮ ತಾಯಿ ಬಂದು ನೋಡಿದ್ರು. ಆಮೇಲೆ ಇಮಿಡಿಯೇಟಾಗಿ ನೋಡಿದ್ರೆ ಒಳಗಡೆ ಇದ್ದವನು ಈಚೆ ಹೇಗೆ ಬಂದ ಇವನು ಅಂತ. ಅವಾಗ ಬಿತ್ತು ಸರಿಯಾಗಿ. ಆಮೇಲೆ ಮಮ್ಮಿ ಕರೆಯೋರು, ಬಾ ಮನೆಗೆ ಹೋಗೋಣ, ಬಾ ಇಲ್ಲಿ ಅಂತ ಕರೆಯೋರು. ಮನೆಗೆ ಹೋಗಿದ್ದ ಕೂಡಲೇ ಸರಿಯಾಗಿ ಒದೆಗಳು ಬೀಳ್ತಾಯಿತ್ತು. ಆದರೆ ಅಮ್ಮ ಹೊಡೆಯೋದು ನನಗೇನಂತ ವ್ಯತ್ಯಾಸ ಬರ್ತಿಲ್ಲ, ಯಾಕಂದರೆ ನಾನು ತುಂಬ ಅಭ್ಯಾಸ ಆಗೋಗಿತ್ತು ಅವಾಗಲೇನೆ. ಅಪ್ಪ ಹೊಡೆದ್ರೆ ಮಾತ್ರ ಒಂದು ಸ್ವಲ್ಪ ಕೋಪ ಬರ್ತಾಯಿತ್ತು, ಆದರೆ ಅಮ್ಮ ಹೊಡೆದ್ರೆ ಏನೂ ಬೇಜಾರಾಗ್ತಿಲ್ಲ ನನಗೆ, ನಗ್ತಾ ಇರ್ತಿದ್ದೆ. ಬಬ್ಬುಗೆ ಯಾವಾಗ ಗೊತ್ತಾಯ್ತು ನಾನು ಒಳ್ಳೆ ಕ್ರಿಕೆಟರ್ ಆಗ್ಬೋದು? ಬಬ್ಬುಗೆ ಯಾವಾಗ ಅರ್ಥ ಆಯಿತು ಅಂತ ಹೇಳಿದ್ರೆ, ನಾನು ಯಾವಾಗ ಅಂಡರ್-16 ಟೀಮಲ್ಲಿ ಡೆಲ್ಲಿಲಿ ಆಟ ಆಡಿದ್ನೋ ಆವಾಗ. ಅದಾದಮೇಲೆ 1 ವರ್ಷ ಆಡಿದೆ. ಮತ್ತು ಮುಂದೆ 2 ವರ್ಷ ಆಡಿದೆ. ಆಮೇಲೆ ನಾನು ಡ್ರಾಪ್ ಆಗೋದೆ ಅಲ್ಲಿಂದ. ಆಮೇಲೆ ನನಗನ್ನಿಸ್ತು, ಇಲ್ಲ ನಾನು ಇದಕ್ಕೆ ಯೂಸ್ಡ್ ಆಗಿದ್ದೀನಿ ಅಂತ ಹೇಳಿ. ಆಮೇಲೆ ಅದಾದಮೇಲೆ ಮತ್ತೆ ಮುಂದಿನ ವರ್ಷ ಬಂದು ನಾನು ಅಲ್ಲಿ ಆಟ ಆಡಿದಾಗ ಚೆನ್ನಾಗಿ ರನ್ ಸ್ಕೋರ್ ಮಾಡಿದಾಗ ನನಗನ್ನಿಸ್ತು, ಎಸ್ ನಾನು ಆಡಬಲ್ಲೆ ಅಂತ. ಆದರೆ ಈ ಮಾತು ನಿಜನಾ? ಕೆಲವರು ಡ್ರಾಪ್ ಆಗಿದ್ರಿಂದ ನಿಮಗೆ ಚಾನ್ಸ್ ಸಿಕ್ತು ಅಂತ? ಖಂಡಿತವಾಗ್ಲೂ. ಯಾಕಂದರೆ ಅಂಡರ್-16 ನಾನು ಆಡಬೇಕಾದ್ರೆ ನನಗೆ 1-2 ಮ್ಯಾಚ್ ಸಿಕ್ತಲ್ಲ, ಆವಾಗ ನಾನು ರನ್ ಸ್ಕೋರ್ ಮಾಡೋಕ್ಕಾಗದೆ ನಾನು ಡ್ರಾಪ್ ಆಗೋಗಿದ್ದೆ. ಮತ್ತು ನಾನು ಆಮೇಲೆ ಮುಂದಿನ ವರ್ಷ ಬರೋ ವರ್ಷದಲ್ಲಿ ನನಗೆ ಸ್ವಲ್ಪ ವಯಸ್ಸಾಗೋಗಿತ್ತಲ್ಲ, ಆವಾಗ ಸೀನಿಯರ್ಸ್ಗಳು ಇದ್ದರು. ಆವಾಗ ನನಗೆ ಚಾನ್ಸ್ ಸಿಕ್ತು. ಆಮೇಲೆ ಆ ವರ್ಷ ನಾನು ಅಂಡರ್-16 ಆಡಬೇಕಾದ್ರೆ ನನಗೊಂದು ಒಳ್ಳೆ ಅವಕಾಶ ಸಿಕ್ಕಿತ್ತು. ಮತ್ತು ಅಂಡರ್-17 ಏಷ್ಯಾ ಕಪ್ ಕೂಡ ಆಟ ಆಡ್ಕೊಂಬಂದೆ ಬಾಂಬೆಲಿ. ಆಮೇಲೆ ನನಗೆ 100% ಪಕ್ಕ ಆಯಿತು ನಾನು ಆಟ ಆಡಬಲ್ಲೆ ಅಂತ ಹೇಳಿ. ಅವಾಗ ಮತ್ತೆ ಟೆಸ್ಟಲ್ಲೂ ಕೂಡ ನಿಮಗೆ ಯಾವಾಗ ಅವಕಾಶ ಸಿಕ್ತು ಅಂದರೆ ವೀರೇಂದ್ರ ಸೆಹ್ವಾಗ್ ರೆಸ್ಟ್ ತಗೊಂಡಾಗ, ಜಾಗ ಖಾಲಿ ಇತ್ತು, ನೀವಾಗ ಫಿಟ್ ಆದ್ರಿ. ಹೌದು ಸರ್. ಅದೇನಾಯಿತು ಅಂತ ಹೇಳಿದ್ರೆ, ಅವತ್ತು ಟೆಸ್ಟ್ ಮ್ಯಾಚಲ್ಲಿ 2013ರಲ್ಲಿ ವೀರುಬಾಯಿ ಆಟ ಆಡ್ತಾಯಿದ್ರು. ಆವಾಗ ಅವರು 2 ಮ್ಯಾಚ್ ಆಡಿದ್ರು. ಅದಾದಮೇಲೆ 3ನೇ ಮ್ಯಾಚಿಗೆ ಇರಲಿಲ್ಲ ಅವರು ಆವಾಗ. ಆ ಟೈಮಲ್ಲಿ ನನಗೆ ಅವಕಾಶ ಸಿಕ್ತು ಆಟ ಆಡೋದಕ್ಕೆ. ಮತ್ತು ಆ ಒಂದು ಟೆಸ್ಟ್ ಮ್ಯಾಚ್ ಇತ್ತಲ್ಲ, ಅದು 2010ರಲ್ಲಿ ಒಡಿಯಾದಲ್ಲಿ ಆಗಿದ್ದದು. ಅದರಲ್ಲಿ ಆ ಟೆಸ್ಟ್ ಮ್ಯಾಚ್ ನಡೀತಾ ಇತ್ತಲ್ಲಿ. ಆವಾಗ ವೀರುಬಾಯಿ ಮತ್ತು ಇನ್ನೊಬ್ಬರು ಆಟ ಆಡಿರಲಿಲ್ಲ. ಆವಾಗ ನನಗೆ ಅವಕಾಶ ಸಿಕ್ತು ಅಲ್ಲಿ ಆಡೋದಕ್ಕೆ. ಹೌದು, ಒನ್ ಡೇ ಮೇಲೂ ಸಿಕ್ತು ನನಗೆ. ಮತ್ತೆ ಅದೇ ಒನ್ ಡೇನಲ್ಲಿ ನೀವು ಡೆಬ್ಯೂ ಆಗಿದ್ದು ಮತ್ತೆ ಒಳ್ಳೆ ರನ್ ಮಾಡಿದ್ರಿ? ಇಲ್ಲ, ಒನ್ ಡೇಲಿ ನಾನು ಡೆಬ್ಯೂ ಆಗಿ ಆಟ ಆಡಿದಾಗ ನಾನು 0 ಔಟ್ ಆಗೋಗಿದ್ದೆ. ಆಮೇಲೆ ನಾನು ವಾಪಸ್ ಬರಬೇಕಾದ್ರೆ ಅಲ್ಲಿ ನಕ್ಕೊಂಡು ವಾಪಸ್ ಬರ್ತಾ ಇದ್ದೆ. ಅನ್ಕೊಳ್ತಾ ಇದ್ದೆ ಮನಸ್ಸಲ್ಲಿ, ನಾನು ಏನೋ ಮಾಡಿಬಿಡ್ತೀನಿ, ಹಂಗೆ ಮಾಡಿಬಿಡ್ತೀನಿ, ಹಿಂಗೆ ಮಾಡ್ತೀನಿ ಅಂದ್ಕೊಂಡಿದ್ದೆ. ನೋಡಿದ್ರೆ 0 ಔಟ್ ಆಗೋದ್ನಲ್ಲ ಅಂತ. ಆವಾಗ ನಗ್ತಾ ಒಳಗೊಟ್ಟೋದೆ ನಾನು ಅಷ್ಟೇ. ಆ ಸೀರೀಸಲ್ಲಿ ಇನ್ನೊಂದು ಮ್ಯಾಚು ಕೂಡ ಆಯಿತು. ಅದರಲ್ಲಿ ನಾನು ಮೊದಲನೇ ಅವಕಾಶ ನನಗೂ, ಅದು ನನ್ನ ಡೆಬ್ಯೂ ಮ್ಯಾಚು. ಹಿಂದಿನ ದಿನ ನಾನು ಯೋಚನೆ ಮಾಡ್ತಾ ಇದ್ದೆ, ನಾನು ಒಂಥರ ಕರೋಡ್ಪತಿ ಆಗೋಗಿದ್ದೀನಿ. ಅಂದರೆ ಎಲ್ರಿಗೂ ಇರುತ್ತಲ್ಲ, ಇಂಡಿಯಾಗೋಸ್ಕರ ಮ್ಯಾಚ್ ಆಡಬೇಕು, ನಾಳೆ ಮ್ಯಾಚು, ನಾನು ಆಡ್ತಾ ಇದ್ದೀನಿ ಅಂತೆಲ್ಲ. ಆಗ ನಿದ್ದೆನೇ ಬರಲಿಲ್ಲ, ಪೂರ್ತಿ ರಾತ್ರಿ ನಿದ್ದೆನೇ ಬರಲಿಲ್ಲ ನನಗೆ. ಇನ್ನು ಪೂರ್ತಿ ದಿನ ನಿದ್ದೆ ಮಾಡಿಲ್ಲ ನಾನು. ಆ ಟೆನ್ಷನ್ಗೆ ಎನರ್ಜಿ ಡ್ರೈನ್ ಆಗೋಕ್ಕೆ ಶುರುವಾಯಿತು ನಂಗೆ ಮಾರನೇ ದಿನ ಮ್ಯಾಚಲ್ಲಿ. ಆಮೇಲೆ ಬೆಳಿಗ್ಗೆ ಎದ್ದು ನೋಡಿದ್ರೆ ಮಳೆ ಅಲ್ಲಿ. ಮ್ಯಾಚ್ ಕೋಲ್ಡ್ ಆಫ್ ಆಗೋಯಿತು. ನನಗೆ ಹಬ್ಬ ದೇವರೇ ಅನ್ನಿಸ್ತು. ನಿದ್ದೆನೂ ಮಾಡಿಲ್ಲ, ಮ್ಯಾಚು ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಮ್ಯಾಚಿಗೆ ನಾನು ಖಂಡಿತವಾಗ್ಲೂ ಒಂದು ಸ್ಲೀಪಿಂಗ್ ಪಿಲ್ ತೊಗೊಂಡ್ಬಿಡ್ಬೇಕು ಅಂದ್ಕೊಂಡೆ. ಅಟ್ಲೀಸ್ಟ್ ಮಲ್ಕೋತೀನಲ್ಲ 8 ಅವರ್, ನನ್ನ ನಿದ್ದೆ ಆಗುತ್ತೆ. ಅಂದರೆ ನಿಮ್ಮ ಮಾತಿನ ಅರ್ಥ ಏನು ಅಂದರೆ, ನೀವು ಮೊದಲನೇ ಮ್ಯಾಚ್ ಆಡಿದಾಗ
ಹುಡುಗಾಟ ಇರಲಿಲ್ಲ, ನರ್ವಸ್ನೆಸ್ ಜಾಸ್ತಿ ಇತ್ತು. ಖಂಡಿತವಾಗ್ಲೂ ಅಂದರೆ ತುಂಬ ನರ್ವಸ್ ಆಗೂ ಇದ್ದೆ, ಎಕ್ಸೈಟ್ಮೆಂಟು ಇತ್ತು. ಹಾಗೆ ಜೊತೆಲಿ ಏನು ಮಾಡಬೇಕು ಅನ್ನೋದೆಲ್ಲ ಏನು ತಲೆಯಲ್ಲಿ ಇರ್ತಿರ್ಲಿಲ್ಲ. ಸೊ ಬ್ಲ್ಯಾಂಕ್ ಆಗಿರ್ತಿದ್ವಿ. ಸೊ ಹಂಗೆ ಬಂದಿದ್ದಕ್ಕೆ ಅನ್ಸುತ್ತೆ ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯ ಚೆನ್ನಾಗಿ ಆಗಿದ್ದು. ಆಡೋದಕ್ಕೆ ಶುರು ಮಾಡಿದ್ಮೇಲೆ ತುಂಟಾಟ ಮಾಡೋದಕ್ಕೆ ಶುರು ಮಾಡಿದ್ರಿ. ಹೌದು, ಖಂಡಿತ. ಯಾಕಂದರೆ ಅದು ಅದು ನನ್ನ ಸೋಲ್ ಕ್ಯಾರೆಕ್ಟರ್ ಅನ್ಸುತ್ತೆ. ಖಂಡಿತವಾಗ್ಲೂ ಹಂಗೆ ಬಂತು ಒಳಗಿಂದ. ಮೊದಲಿಂದನೂ ನಾನು ಅದೇ ರೀತಿಯಾದಂಥ ವ್ಯಕ್ತಿತ್ವ ನಂದು. So ಆಗ ಅದೇ ರೀತಿನೇ ಇದ್ದಿದ್ರಿಂದ ಬಬ್ಬುನ ಒಳ್ಳೆದಾಯ್ತು. ಗಬ್ಬರ್ ಹಾ. ಸಿಂಗ್ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ಹೌದು, ನಿಜ. ಯಾಕಂದರೆ ಗಬ್ಬರ್ ನನ್ನ ಕ್ರಿಕೆಟಲ್ಲಿ ಎಷ್ಟೋ ಜನ ನನ್ನ ಗಬ್ಬರ್ ಅಂತಲೇ ಕರೀತಾರೆ. ಮತ್ತು ಶಿಖರ್ ಅಂತ ಕಡಿಮೆ ಜನ ಕರೀತಾರೆ ನನ್ನ, ಎಲ್ಲರೂ ಗಬ್ಬರ್ ಅಂತಲೇ ಕರೆಯೋದು. ಸೊ ಸ್ಟೇಡಿಯಮ್ಮಲ್ಲೆಲ್ಲ. ಸೊ ಅದು ಕೂಡ ಸ್ಟೋರಿನೇ. ನಾನು ರಣಜಿ ಟ್ರೋಫಿಲಿ ಆಡಬೇಕಾದ್ರೆ ಆವಾಗ ಸಿಲಿಪೋನಲ್ಲಿ ಕೂತ್ಕೊಂಡಿರ್ತಿದ್ದೆ. ಆವಾಗ ಏನನ್ಸುತ್ತೆ, ಬೇರೆ ಟೀಮವರು ಪಾರ್ಟ್ನರ್ಶಿಪ್ ಮಾಡ್ತಾಯಿದ್ರು, ಲಾಂಗ್ ಟರ್ಮ್ ಮಾಡ್ತಾಯಿದ್ರು ಅಂದರೆ ಎಲ್ರಿಗೂ ಖುಷಿ ಆಗುತ್ತೆ. ಅವಾಗೆಲ್ಲ ಕೂಗೋರು ತುಂಬ ಚೆನ್ನಾಗಿ, ಏಯ್ ನನ್ನ ಮಗನೇ ಚೆನ್ನಾಗಿ ಆಡೋ ಅಂತೆಲ್ಲ. ನಾವು ಅವಾಗ ಏನಂತ ಹೇಳೋದು, ನಾನು ಯಾರಿಗೂ ಏನೂ ಮಾತಾಡೋಕ್ಕಾಗಲ್ಲ ಅಲ್ವಾ. ಸೊ ಆವಾಗ ಎಲ್ಲರೂ ನಾನು ಕೂಗೋದನ್ನು, ಕೋಪ ಮಾಡ್ಕೊಳ್ಳೋದನ್ನ ನೋಡಿ ನನ್ನ ಕೋಚು ಇದ್ರು ವಿಜಯ್ ಅಂತ ಹೇಳಿ, ಅವರು ಕೂಡ ಆವಾಗ ಹೆಸರು ಹೇಳಿದ್ರು, ಇವನು ಶಿಖರ್ ಅಲ್ಲ, ಇವನು ಗಬ್ಬರ್ ಅಂತ. ಆಗ ಪ್ಲೇಯರ್ಸ್ ಮೇಲೆ ನೀವು ಡೈಲಾಗ್ ಹೇಳೋದಕ್ಕೆ ಶುರು ಮಾಡಿದ್ರಿ. ಖಂಡಿತವಾಗ್ಲೂ ಏನೂ ಮಾಡೋಕ್ಕಾಗಲ್ಲ. ಇವಾಗ ಒಂದು ಜಾಗದಲ್ಲಿ ನಾವು ಇರಬೇಕು ಅಂತ ಹೇಳಿದ್ರೆ ನಮ್ಮ ಐಡೆಂಟಿಟಿನ ನಾವೇ ಪ್ರೂವ್ ಮಾಡ್ಕೋಬೇಕು. ಮತ್ತೆ ನಾವೀಗ ನೀವು ಯಾವುದೇ ಕ್ಯಾಚನ್ನ ತಗೊಂಡಾಗ ನಮಗೆ ಒಂದು ಆಕ್ಷನ್ ನೋಡೋದಕ್ಕೆ ಸಿಗುತ್ತೆ. ಅದೇನಂದ್ರೆ ಒಂದು ಕೈನ ಮೇಲ್ ತೆಗೆದು ಹೌದು, ಹೌದು. ಕಬಡ್ಡಿ ತರ. ಖಂಡಿತ. ಅದನ್ನೆಲ್ಲ ನಾನು ತುಂಬ ಮನಸ್ಸಿಂದ ಮಾಡ್ತೀನಿ. ಆಮೇಲೆ ಕೆಲವೊಮ್ಮೆ ನನಗೆ ಗಂಡಸು ಅನ್ನೋ ಫೀಲ್ ಬಂದ್ಬಿಡುತ್ತೆ. ಅವಾಗಲೇ ಪಟ್ ಅಂತ ಅದನ್ನ ಹೊಡಿಬೇಕು ಅಂತ ಅನ್ಸುತ್ತೆ. ಆಮೇಲೆ ಅಗ್ರೆಷನ್ ಕೂಡ ಈಚೆ ಬಂದ್ಬಿಡುತ್ತೆ. ಅದು ಸಾಧಾರಣವಾಗಿ ಬರುತ್ತೆ, ಆದರೆ ಯಾರಿಗೂ ಬೇಜಾರು ಮಾಡಲ್ಲ ಅದರಿಂದ ನಾನು. ಸೊ ಎದುರುಗಡೆ ಅವನು ಏನನ್ನ ನನಗೆ ಆ ರೀತಿ ಔಟ್ ಮಾಡ್ದ ಅಂತ ಹೇಳಿದ್ರೆ ನನಗೂ ಅದು ಮನಸ್ಸಲ್ಲಿ ಹೌದಾ? ಅನ್ನಿಸ್ತಾ ಇರುತ್ತೆ. ಹೌದು, ನಾನು ಮಾಡ್ತೀನಿ ನೋಡು ಅಂತ ಹೇಳಿ ಅವಾಗ ನಗ್ತೀನಿ ಅಷ್ಟೇ. ಸರ್, ನಾನು ಕ್ರಿಕೆಟ್ ಆಡ್ತೀನಿ. ಆದರೆ ನಾನು ಓದೋದನ್ನ ಮತ್ತೆ ಕ್ರಿಕೆಟ್ನ ಎರಡನ್ನೂ ಮ್ಯಾನೇಜ್ ಮಾಡೋದಕ್ಕಾಗ್ತಾ ಇಲ್ಲ. ನೀವು ಓದ್ತಾ ಇದ್ದಾಗ ಅದನ್ನ ಹೇಗೆ ಮ್ಯಾನೇಜ್ ಮಾಡ್ತಿದ್ರಿ? ಓದೋದು ಬಹಳ ಮುಖ್ಯ. ಆಮೇಲೆ ನಿಮ್ಮ ಸ್ಕೂಲ್ ಟೈಮ್ ಏನಿರುತ್ತಲ್ಲ, ನಾವೇನು ಮಾಡ್ತಿದ್ವಿ ಅಂತ ಹೇಳಿದ್ರೆ ಆವಾಗ ಸ್ಕೂಲ್ ಮುಗಿದ್ಮೇಲೆ ಒಂದು 2 ಅವರು ಕ್ರಿಕೆಟ್ ಆಡೋದಕ್ಕೆ ಅಂತ ಹೋಗ್ತಾ ಇದ್ವಿ. ಆಮೇಲೆ ಅದನ್ನು ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ಓದೋದು ಮಾಡೋದು, ಒಂದು ಸ್ವಲ್ಪ ಕೆಲಸ ಮಾಡ್ತಾಯಿದ್ವಿ. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಬಹಳ ಮುಖ್ಯ. ಸೊ ಹಾಗಾಗಿ ಇನ್ನಷ್ಟು ಹೆಚ್ಚು ಎಫರ್ಟ್ ಹಾಕಬೇಕು ಅನಿಸುತ್ತೆ ನೀವು ಈ ಕಡೆಯಿಂದ. ಸೊ ಓದೋದು ತುಂಬ ಮುಖ್ಯ ಆಗುತ್ತೆ. ಹಾಗೆ ಕ್ರಿಕೆಟ್ನು ಕೂಡ ಆಟ ಆಡೋದನ್ನು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಸ್ಪೋರ್ಟ್ಸ್ ಅಂದರೆ ಏನು ಅಂತ ಹೇಳಿದ್ರೆ ಅದು ಬಹಳ ಡಿಸಿಪ್ಲಿನ ಕಲಿಸ್ಕೊಡುತ್ತೆ. ಅದು ಮನುಷ್ಯನಿಗೆ, ಅದು ಬಹಳ ಮನುಷ್ಯನಿಗೆ ಇಂಪಾರ್ಟೆಂಟ್ ಕೂಡ ಅದು. ಆಮೇಲೆ ಅದರಿಂದ ಒಬ್ಬ ವ್ಯಕ್ತಿ ಸ್ಪೋರ್ಟ್ಸ್ ಆಡೋದು ಬಹಳ ಅವಶ್ಯಕತೆ. ಯಾವುದಾದ್ರೂ ಒಂದು ಆಡಲಿ ಪರವಾಗಿಲ್ಲ, ಅಟ್ಲೀಸ್ಟ್ ಯೋಗ ಮಾಡಿದ್ರೂ ಕೂಡ ನಡೆಯುತ್ತೆ. ಸೊ ಹಾಗಾಗಿ ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿ ಇರಬೇಕು. ಅದರಿಂದ ನಿಮ್ಮ ಲೈಫಲ್ಲಿ ನಿಮಗೆ ಡಿಸಿಪ್ಲಿನ್ ಬರುತ್ತೆ, ಕೆಲಸ ಚೆನ್ನಾಗಿ ಮಾಡ್ತೀರಾ, ಮತ್ತು ದೇಹ ಸ್ಥಿತಿ ತುಂಬ ಚೆನ್ನಾಗಿರುತ್ತೆ, ಕಾನ್ಫಿಡೆನ್ಸ್ ಚೆನ್ನಾಗಿರುತ್ತೆ. ನೀವು ನಿಮ್ಮ ಸಿಗ್ನೇಚರ್ ಮೂವ್ನ ತೋರಿಸಿದ್ರೆ ಚೆನ್ನಾಗಿ. ಯಾವ್ದು ತೋರಿಸ್ಬೇಕು? ಅದೇ ನೀವು ಕ್ಯಾಚ್ ಹಿಡಿದ್ಮೇಲೆ ಖಂಡಿತವಾಗ್ಲೂ ತೋರಿಸ್ತೀನಿ. ಯಾವ ಥರ ನಿಂತ್ಕೊಂಡು ತೋರಿಸ್ತೀನಿ.